ಒಕ್ಕಲಿಗರ ಜೊತೆಗೆ ಬ್ರಾಹ್ಮಣರು ಕೂಡ ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. ನಮ್ಮ ಸಮುದಾಯದ ಸಂಖ್ಯೆ 15 ಲಕ್ಷ ಅಂತ ತೋರಿಸಲಾಗಿದೆ ಈ ಒಂದು ಜಾತಿ ಗಣತಿಯ ವರದಿಯಲ್ಲಿ. ಆದರೆ 45 ಲಕ್ಷ ಇದೆ ಅನ್ನೋದು ನಮ್ಮ ಆಗ್ರಹ. ಬ್ರಾಹ್ಮಣ ಮಹಾಸಭಾ ಮಾಜಿ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ಈ ಕುರಿತಾಗಿ ಮಾತನಾಡಿದ್ದಾರೆ. ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಿದ್ರೆ ಸರಿಯಾದ ಅಂಕಿ ಅಂಶವನ್ನ ಪ್ರಕಟ ಮಾಡೋ ಮೂಲಕವಾಗಿ ಜಾರಿ ಮಾಡಬೇಕು. ಈ ರೀತಿಯ ಸುಳ್ಳು ಅಂಕಿ ಅಂಶಗಳನ್ನ ಪ್ರಕಟ ಮಾಡೋದಲ್ಲ. ಇದು ಸರಿಯಾದ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಿದ್ರೆ ಹೇಗಾಗುತ್ತಲ್ಲ ಆ ರೀತಿಯಾದಂತಹ ಒಂದು ವರದಿ ಆಗುತ್ತೆ. ಸರ್ಕಾರ ವರದಿ ಜಾರಿ ಮಾಡಿದ್ರೆ ಕಾನೂನು ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಜೊತೆಗೆ ನಾವೇ ಒಂದು ಪ್ರತ್ಯೇಕ ಸರ್ವೆಯನ್ನು ಕೂಡ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಮಾಜಿ ಅಡ್ವೊಕೇಟ್ ಜನರಲ್ ಕೂಡ ಆಗಿರ್ತಕ್ಕಂಥ ಅಶೋಕ್ ಹಾರನಹಳ್ಳಿ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಜಾತಿ ಜನಗಣತಿ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಸರ್, ಮೊದಲನೇದಾಗಿ ಜಾತಿ ಜನಗಣತಿ ಅಧಿಕೃತವಾಗಿ ಪ್ರಕಟವಾಗದೇ ಇದ್ರೂ ಕೂಡ ಇಲ್ಲೊಂದು ಕಡೆ ಒಂದಷ್ಟು ಅಂಕಿ ಸಂಖ್ಯೆಗಳು ಕೂಡ ಬಹಿರಂಗವಾಗ್ತಾ ಇದೆ ಸರ್. ಅದ್ರ ಬಗ್ಗೆ ಪರವಿರುದ್ಧವಾದ ಅಂತ ಮಾತುಗಳು ಕೂಡ ಶುರುವಾಗಿದೆ. ಅಂದರೆ ಇವರ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಅಂಕಿಅಂಶಗಳನ್ನು ನಾವು ನೋಡಿದ್ರೆ ಈ ಅಂಕಿಅಂಶಗಳು ವೈಜ್ಞಾನಿಕವಾಗಿ ಒಂದು ಗಣತಿ ಆಗಿದೆಯಾ ಅನ್ನೋದ್ರಿಂದ ನಮ್ಗೆ ಅನುಮಾನ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ಸಮಾಜದಲ್ಲಿ ಬೇರೆ ಬೇರೆ ಕಡೆ ಓಡಾಡಿದಾಗ ಜನ ಎಷ್ಟಿದ್ದಾರೆ ಅನ್ನೋದು ಒಂದು ಅಂದಾಜು ಮಾಹಿತಿ ಇದೆ. ಆದರೆ ಈ ಉದಾಹರಣೆ ಬ್ರಾಹ್ಮಣ ಸಮುದಾಯದವ್ರನ್ನೇ ತಗೊಂಡ್ರೆ ಬರೀ 14 ಲಕ್ಷ ಇದೆ ಅಂತ ಹೇಳ್ತಾರೆ. 14 ಲಕ್ಷ ಇರೋದು ಒಂದು 45 ಲಕ್ಷನವರು ಇರಬೇಕು ಅನ್ನೋದು ನಮ್ಮ ಒಂದು ನಂಬಿಕೆ. ಆಮೇಲೆ ಇವರು ಯಾರ್ಯಾರ ಮನೆಗೆ ಹೋಗಿ ಗಣತಿ ಮಾಡಿದ್ದಾರೆ ಅನ್ನೋದನ್ನು ಸಹ ನಾವು ವಿಚಾರ ಮಾಡಿದ್ದೀವಿ. ಅನೇಕ ಕುಟುಂಬಗಳಲ್ಲಿ ಹೋಗಿ ಗಣತಿ ಮಾಹಿತಿಯನ್ನೇ ತೆಗೆದುಕೊಂಡಿಲ್ಲ. ಇದು ಬರೀ ಗುಲ್ಬರ್ಗಾಯಿಂದ ಹಿಡಿದು ಬೇರೆ ಮಂಗಳೂರು ತನಕನೂ ನಾವು ಅದನ್ನು ಗಮನಿಸಿದ್ದೀವಿ. ಕೆಲವೊಂದು 20% ಮನೆಗಳಲ್ಲಿ ಹೌದು ಬಂದಿದ್ದರು ಅಂತ ಹೇಳ್ತಾರೆ. ಆದ ಕಾರಣ ಈ ಜಾತಿ ಗಣತಿ ಅನ್ನೋದೇ ಒಂದು ಅವೈಜ್ಞಾನಿಕವಾಗಿ ತಯಾರುಪಡಿಸಿರೋ ವರದಿ. ಈ ವರದಿ ಆಧಾರದ ಮೇಲೆ ಯಾವುದೇ ಅದನ್ನು ಒಪ್ಪಿ ನಿರ್ಣಯಗಳನ್ನ ತೆಗೆದುಕೊಂಡ್ರೆ ಅದರಿಂದ ಅನೇಕ ಸಮುದಾಯಗಳಿಗೆ ಅನ್ಯಾಯವಾಗತಕ್ಕಂಥ ಒಂದು ಸಂಭವ ಇದೆ. ಸರ್, ತಾವು ಹೇಳೋ ಪ್ರಕಾರ ಬ್ರಾಹ್ಮಣ ಸಮುದಾಯ ಈಗ 15 ಮತ್ತು 45 ಅಂದರೆ 3 ಪಟ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ. ಈಗ ಅಷ್ಟು ದೊಡ್ಡ ಮಟ್ಟಕ್ಕಿನ ವ್ಯತ್ಯಾಸ ಯಾಕೆ? ಉದ್ದೇಶಪೂರ್ವಕವಾಗಿ ಆಯಿತು ಅಂತೀರಾ ಅಥವಾ ಸಮರ್ಪಕವಾಗಿ ಆಗದೇ ಇರೋ ಕಾರಣ ಅಂತೀರಾ? ಅಂದರೆ ಈಗ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಆದರೆ ಈ ಗಣತಿ ಮಾಡೋದಕ್ಕೆ ಯಾರಿಗೋ ಒಬ್ರಿಗೆ ವಹಿಸಿರ್ತಾರಲ್ಲ, ಅವ್ರು ಎಲ್ಲರ ಮನೆಗೂ ಹೋಗಬೇಕಲ್ಲ. ಅವ್ರು ಎಲ್ಲರ ಮನೆಗೂ ಹೋಗಿ ಆ ಕೊಟ್ಟಂಥ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಆದರೆ ಇವರು ಆ ಮಾಹಿತಿಯನ್ನು ಸರಿಯಾಗಿ ಸಂಗ್ರಹ ಮಾಡಿಲ್ಲ. ಎಲ್ಲರ ಮನೆಗೆ ಹೋದು ಉದ್ದೇಶಪೂರ್ವಕವಾಗಿ ಅಂತ ಹೇಳಲ್ಲ. ಆದರೆ ಉದ್ದೇಶವೋ ಅಥವಾ ಇಲ್ವೋ ಉದ್ದೇಶವಿಲ್ಲದಲೇ ಮಾಡಿದಾರೋ ಅಂತೂ ವರದಿಯಲ್ಲಿರೋ ಅಂಕಿಅಂಶಗಳು ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಈಗ ಅದನ್ನು ಯಥಾವತ್ತಾಗಿ ಜಾರಿ ಮಾಡೋದು ಬೇಡ ಅಂತೀರ ತಾವು? ಈ ವರದಿಯನ್ನು ಜಾರಿಗೆ ಮಾಡೋದ್ರಿಂದ ಅದು ಏನಾಗುತ್ತೆ ಅಂದರೆ ಸರಿಯಾದಂಥ ಅಂಕಿಅಂಶಗಳು ಇಲ್ಲದಲೇ ಒಂದು ನಿರ್ಣಯವನ್ನು ತೆಗೆದುಕೊಂಡಾಗುತ್ತೆ. ಯಾವುದೇ ಒಂದು ನಿರ್ಣಯ ತೆಗೋಬೇಕಾದ್ರೂ ಸರಿಯಾದಂಥ ಫ್ಯಾಕ್ಚುಯಲ್ ಫೌಂಡೇಶನ್ ಇರಬೇಕು.